ಇಷ್ಟಂತೆ ಈ ನಮ್ಮ ಪ್ರೋಸೆಸ್ ಸುಮಾರು ದಿನಗಳಿಂದ ನಡೀತಾ ಇದೆ. 2024-25 ಸಾಲಿನ ಶಾಲಾ ಸಂಸತ್ತು ರಚನೆ ಸರ್ಕಾರಿ ಪ್ರೌಢಶಾಲೆ ಜಂಬಿಗಿ. ಇಲ್ಲಿ ನಾವೆಲ್ಲ ಡೇಟ್ ಈ ಮುಂಚೆ ಅನೌನ್ಸ್ ಮಾಡಿದ್ದೀವಿ. ಚುನಾವಣೆ ಅಧಿಸೂಚನೆ ಘೋಷಣೆ ಯಾವಾಗ ಅಂದ್ರೆ 13/7/2024. ದೆನ್ ನಾಮಪತ್ರ ಸಲ್ಲಿಕೆ 15/7/2024. ದೆನ್ ನಾಮಪತ್ರ ಪರಿಶೀಲನೆ 16/7/2024. ದೆನ್ ನಾಮಪತ್ರ ವಾಪಸ್ ತಗೊಳ್ಳೋದು ಅಂದ್ರೆ ಯಾರು ಕಾಂಟೆಸ್ಟ್ ಮಾಡಲಿಕ್ಕೆ ಇಷ್ಟ ಇಲ್ಲ ಅವ್ರು ವಾಪಸ್ ತಗೋತೀರ ಅದನ್ನ 17/7/2024. ದೆನ್ ಚುನಾವಣಾ ಪ್ರಚಾರ 18/7/2024. ದೆನ್ ಮತದಾನ ಯಾವಾಗ ಅಂತಂದ್ರೆ 19/7/2024. ದೆನ್ ಮತದಾನ ಎಣಿಕೆ ಅಂದ್ರೆ ರಿಸಲ್ಟ್ 20/7/2024. ಅದೆಲ್ಲ ಆದ ನಂತರ ಪ್ರಮಾಣ ವಚನ ಬೋಧನೆ ಯಾವಾಗ ಅಂದ್ರೆ 22/7/2024. ಈ ಹಂತದಲ್ಲಿ ನಾವೆಲ್ಲ ಏನಂತಂದ್ರೆ ನಮ್ದು ಎಲೆಕ್ಷನ್ ಮುಗಿಸಿ ಕೊನೆಗೆ ಎಲ್ಲ ನಿಮ್ಮ ಪ್ರಮಾಣ ಪತ್ರವನ್ನು ಏನ್ ಮಾಡಿದೀವಿ ಹಂಚಿದೀವಿ ಅಂತ. ನಾನು ಪವಿತ್ 10ನೇ ತರಗತಿ ವಿದ್ಯಾರ್ಥಿ. ನಮ್ಮ ಶಾಲೆ ಚುನಾವಣೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಭಾಗಿಸ್ತಾ ಇದ್ದೇನೆ. ನೀವು ನನ್ನನ್ನು ಆಯ್ಕೆ ನಾನು ಮೋನಿಕಾ ತಂದೆ ನರಸಗೊಂಡ 10ನೇ ವಿದ್ಯಾರ್ಥಿನಿಯಾಗಿ ಶಾಲಾ ಸಂಸತ್ತು ಕಾರ್ಯ ಚುನಾವಣೆಯ ತಂತ್ರಜ್ಞಾನ ವಿಜ್ಞಾನ ಮತ್ತು ಆರೋಗ್ಯ ಮಂತ್ರಿ ಖಾತೆಗೆ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ. ನನ್ನ ಕ್ರಮ ಸಂಖ್ಯೆ 6 ಆಗಿರುತ್ತದೆ. ನನ್ನ ಕ್ರಮ ಸಂಖ್ಯೆಗೆ ನಿಮ್ಮ ಮತವನ್ನು ನೀಡಬೇಕೆಂದು ದಯವಿಟ್ಟು ಕೇಳುತ್ತಿದ್ದೇನೆ. ಹೆಸರು ರೋಹಿಣಿ. ನಾನು 9ನೇ ತರಗತಿಯ ವಿದ್ಯಾರ್ಥಿನಿ. ನಾನು ಸ್ವಚ್ಛತೆ ಕಾರ್ಯದರ್ಶಿಗೆ ಭಾಗವಹಿಸಿದ್ದೇನೆ. ನೀವೆಲ್ಲರೂ ನನಗೆ ಮತ ನೀಡಿ ಆಯ್ಕೆ ಮಾಡಬೇಕೆಂದು ನನ್ನ ವಿನಂತಿ. पक्षपात ना धर्म जाति ना कोई स्वार्थ ना भेदभाव, हम भारत के मतदाता है, हम भारत के निर्माता है। मतदान मतदान देने जाएंगे भारत के लिए, भारत के लिए। पक्षपात ना धर्म जाति ना कोई स्वार्थ ना भेदभाव, हम भारत के मतदाता है, हम भारत के निर्माता। पक्षपात ना धर्म जाति ना कोई स्वार्थ ना भेदभाव, हम भारत के मतदाता है, हम भारत के निर्माता है। मतदान मतदान देने जाएंगे भारत के लिए, भारत के लिए। पक्षपात ना धर्म जाति ना कोई स्वार्थ ना भेदभाव, हम भारत के मतदाता है, हम भारत के निर्माता। पक्षपात ना धर्म जाति ना कोई स्वार्थ ना भेदभाव, हम भारत के मतदाता है, हम भारत के निर्माता है। मतदान मतदान देने जाएंगे भारत के लिए, भारत के लिए। पक्षपात ना धर्म जाति ना कोई स्वार्थ ना भेदभाव, हम भारत के मतदाता है, हम भारत के निर्माता।
ಯಾರೋ ಇಬ್ಬರು ಹೇಳಿ ಕಾಣಿಸೋದು ಈಗ.